ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾವು ನಮ್ಮ ನೆಟ್ಸರ್ಫ್ ಟೀಮ್ ವತಿಯಿಂದ ನಮ್ಮ ನೆಟ್ಸರ್ಫ್ ಫ್ಯಾಮಿಲಿ ಎಲ್ಲ ದಾಂಡೇಲಿಗೆ ಬಂದಿದ್ದೀವಿ. ಸೊ ದಾಂಡೇಲಿ ಒಂದು ಅದ್ಭುತವಾದ ಪ್ಲೇಸ್, ಇಟ್ಸ್ ನೇಚರ್ ಹೆವೆನ್ ಅಂತ ಅನ್ಬೋದು. ಸೊ ನಾವಿಲ್ಲಿ ಒಂದು ರೆಸಾರ್ಟಲ್ಲಿ ಸ್ಟೇ ಮಾಡಿದ್ದೀವಿ. ಒಂದು 2 days ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ ಇದೆ ಇಲ್ಲಿ, ಲಗುನಾ ರೆಸಾರ್ಟ್ ಅಂತೇಳಿ. ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್, ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ. ಸೊ ನೀವು ನೋಡ್ಬೋದು ನನ್ನ ಲೆಫ್ಟ್ ಸೈಡ್, ಸೊ ಕಾಳಿ ರಿವರ್ ವಾಟರ್ ಇದೆ ಇಲ್ಲೆಲ್ಲ. ಸೊ ಇಲ್ಲಿ ನಾವು ನಿನ್ನೆ ಆಯಿತು, ಇವತ್ತು ಎಲ್ಲ ರಿವರ್ ರಾಫ್ಟಿಂಗ್ ಎಲ್ಲ ಮಾಡಿದ್ವಿ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್. ಇಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಂದರೆ ಇಟ್ಸ್ ಅ ವರ್ತ್ ಪ್ಲೇಸ್. ಸೊ ನೀವು ನೋಡ್ಬೋದು, ನಮ್ಮ ಜೊತೆ ಬಂದ್ರಿ. ಸೊ ಇಲ್ಲೆಲ್ಲ ಲೈಫ್ ಜಾಕೆಟ್ ಇದೆ. ಸೊ ಇದ್ರ ಜೊತೆ ನಾವು ತುಂಬ ಚೆನ್ನಾಗಿ ನಿನ್ನೆ ಎಲ್ಲ ವಾಟರ್ ಆ್ಯಕ್ಟಿವಿಟೀಸ್, ರಾಫ್ಟಿಂಗ್, ಸೊ ಕೈಕೆ ಆ್ಯಕ್ಟಿವಿಟೀಸ್, ಸೊ ಎಲ್ಲ ಮಾಡಿದ್ವಿ. ಸೊ ನಮ್ಮ ನೆಟ್ ಸರ್ಫ್ ಅಂದರೆ ಭಾಳ ಜನಕ್ಕೆ ಡೌಟ್ ಇರುತ್ತೆ. ಸೊ ನೀವು ಹಿಂದೆ ನಾನೆಲ್ಲ ಯೂಟ್ಯೂಬ್ ವೀಡಿಯೋದಲ್ಲಿ ನೋಡಿದ್ದೀರಿ ಏನು ನೆಟ್ ಸರ್ಫ್ ಅಂದರೆ ಏನಂತ ಹೇಳಿ. ಮೈ ಫ್ರೆಂಡ್ಸ್, ನೆಟ್ ಸರ್ಫ್ ಅನ್ನೋದು ಇದೊಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ನಮ್ಮದೇ ಆದಂಥ ನೆಟ್ ಸರ್ಫ್ ಪ್ರಾಡಕ್ಟ್ಸ್ ಇದೆ. ವಿ ಹ್ಯಾವ್ 5 categories. ಸೊ ಅದರಲ್ಲಿ ಸ್ಪೆಷಲಾಗಿ ಬಯೋಫಿಟ್ ರೇಂಜ್ ಇದೆ, ಅಗ್ರಿಕಲ್ಚರ್ ಇದೆ, ಪರ್ಸನಲ್ ಕೇರ್ ಇದೆ, ಹೆಲ್ತ್ ಕೇರ್ ಇದೆ, ಲೇಡೀಸ್ ಕಾಸ್ಮೆಟಿಕ್ ಇದೆ. ಸೊ ಎಲ್ಲ ಥರದಂಥ ಪ್ರಾಡಕ್ಟ್ಸ್ ಇದೆ. ಸೊ ನಾವು ನಮ್ಮ ಅಚೀವರ್ಸ್ಗೆ ಇಲ್ಲೊಂದು ಈ ದಾಂಡೇಲಿ ರೆಸಾರ್ಟ್ ಕರ್ಕೊಂಡ್ಬಂದಿದ್ವಿ. ಬನ್ನಿ ನಮ್ಮ ಅಚೀವರ್ಸ್ ಏನು ಹೇಳ್ತಾರೆ, ಅವ್ರ ಎಂಜಾಯ್ಮೆಂಟ್ ಯಾವ ಥರ ಮಾಡ್ತಿದ್ದಾರೆ. ನೀವು ಕೂಡ ಫ್ಯೂಚರಲ್ಲಿ ನಮ್ಮ ನೆಟ್ ಸರ್ಫ್ ಜೊತೆ ಜಾಯ್ನ್ ಆಗಿ ಈ ಥರ ಟ್ರೈನಿಂಗ್ಸ್ ಬರ್ಬೋದು, ರೆಸಿಡೆನ್ಸ್ ಟ್ರೈನಿಂಗ್ಸ್. ಬನ್ನಿ ನಮ್ಮ ಸೊ ಇಲ್ಲಿ ನಮಗೆ ಸ್ಟೇ ಮಾಡಿದ್ವಿ. ಪ್ಲಸ್ ಈ ಸೈಡ್ ನನ್ನ ಹಿಂದೆ ನೋಡ್ಬೋದು, ಇಲ್ಲೆಲ್ಲ ಫುಡ್ ಕೌಂಟ್ರಿ ಇದೆ. ಸೊ ಎಂಟೈರ್ ಇಲ್ಲಿ 2 ದಿವಸದ ವೆಜ್, ನಾನ್ ವೆಜ್, ಅನ್ಲಿಮಿಟೆಡ್ ಬ್ರೇಕ್ಫಾಸ್ಟ್, ಫುಡ್ ಎಲ್ಲ ಕೂಡ ಇಲ್ಲಿ ಕೊಟ್ಟಿದೆ ನಮಗೆ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಪ್ರಾಪರ್ಟಿಯಲ್ಲಿ ನಾವು ನೆಟ್ ಸರ್ಫ್ ಟ್ರೈನಿಂಗ್ ತೊಗೋತಾ ಇದ್ದೀವಿ. ಸೊ ನೆಕ್ಸ್ಟ್ ಬರುವಂಥ ನಮ್ಮ ಟ್ರೈನಿಂಗ್ಸ್ ಎಲ್ಲ ರೆಸಿಡೆನ್ಷಿಯಲಿ ಈ ಥರ ದಾಂಡೇಲಿ ಟ್ರೈನಿಂಗ್ ಆಗ್ತದೆ. ಬನ್ನಿ ನಮ್ಮ ಕಾಟೇಜಸ್ ಯಾವ ಥರ ಇದೆ, ರೂಮ್ಸ್ ಯಾವ್ದಿದೆ, ಪ್ಲಸ್ ನಮ್ಮ ಗೆಸ್ಟ್ ಬಂದಂಥವ್ರು ಯಾವ ಥರ ಎಂಜಾಯ್ ಮಾಡ್ತಾರೆ ನೋಡೋಣ. ಸೊ ನಮಗೆ ಕೊಟ್ಟಂಥ ಪ್ರಾಪರ್ಟೀಸ್, ಈ ಕಾಟೇಜನ್ನು ಸ್ಟೇ ಮಾಡಿದ್ದೀವಿ. ಇದೇ ನಮ್ಮ ಕಾಟೇಜ್ನಾಗಿರುವಂಥ ಒಂದು ರೂಮ್. ಸೊ ತುಂಬ ಎಲ್ಲ ಒಳಗಡೆ AC ಇದೆ. ಸೊ ಸ್ಟೀಮ್ ಬಾತ್ ಎಲ್ಲ ಥರದ ಆ್ಯಕ್ಟಿವಿಟಿ ಇದೆ. ಸೊ ನಮ್ಮ ಜೊತೆ ಇವತ್ತು ನಮ್ಮ ನೆಟ್ ಸರ್ಫ್ ಲೀಡರ್ ಆದಂಥ ಹಾಲಪ್ಪ ಅವರು ಇದ್ದಾರೆ. ಸೊ ಅವ್ರು ಕೇಳೋಣ, ಸರ್ ಎಷ್ಟು ಜನ ಕರ್ಕೊಂಡ್ಬಂದಿದ್ದೀವಿ ಸರ್ ನಿಮ್ಮ ಟೀಮಿಂದ ಇವತ್ತು? ನಮ್ಮ ಟೀಮಿಂದ ಟೋಟಲ್ 45 ಜನ ಬಂದಿದ್ದೀವಿ. 45 ಜನ. ಸೊ ಹಾಲಪ್ಪ ಸರ್ ಟೀಮಿಂದ ನಾವು 45 ಜನ ಬಂದಿದ್ದೀವಿ. ಸರ್ ನಿಮ್ದು ಟೀಮ್ ಎಕ್ಸ್ಪೀರಿಯನ್ಸ್ ಎಲ್ಲ ಹೆಂಗೆ ಅಂತಾರೆ ಸರ್? ಎಲ್ಲ ಹುಡುಗರು ಪ್ರಾಪರ್ಟಿಯಲ್ಲಿ ಸ್ವಿಮ್ಮಿಂಗು ಮತ್ತು ಬೋಟಿಂಗ್ ಮಾಡೋದು ಮತ್ತು ಇವೆಲ್ಲ ಹುಡುಗರು ಚೆನ್ನಾಗಿದೆ ಅಂತಾರೆ. ಓಕೆ. ಮತ್ತು ಎಂಜಾಯ್ಮೆಂಟ್ ಫುಲ್ ಜಬರ್ದಸ್ತ್ ಮಾಡಿದ್ದಾರೆ. ಓಕೆ. ಮತ್ತು ಇಲ್ಲಿ ಫುಡ್ದು ಎಲ್ಲ ಸರಿಯಾಗಿದೆ. ಓಕೆ. ಇದು ಹೆಂಗಿದೆ, ನಡು ಒಂದು ಸುತ್ತಮುತ್ತ ಗುಡ್ಡ ಇದೆ, ನಡು ಹೊಳೆ ಇದೆ. ಓಕೆ. ಹೊಳೆಯಲ್ಲಿ ಎಂಜಾಯ್ಮೆಂಟ್ ಸರಿ ಭಾರಿ ಬಂದಿದೆ. ಓಕೆ. ಓಕೆ, ಥ್ಯಾಂಕ್ ಯು. ಕೆಳಗಿಂದ ಹಿಂಗೆ ಆಗ್ತಂದು ಹಿಂಗೆ ರೌಂಡ್ ಅವ್ರು ಹಲೋ ಸರ್, ಇಲ್ಲಿ ಸರ್ ದಾಂಡೇಲಿ ಬಂದ್ರೆ ಫೋನ್ ಹಾಕೋದು ಸರ್. ಸೊ ನಾವು ನಿನ್ನೆ ಬಂದ ತಕ್ಷಣ ಎಂಟೈರ್ ವಾಟರ್ ಆ್ಯಕ್ಟಿವಿಟಿ ಮಾಡಿದ್ವಿ. ಪ್ಲಸ್ ಇವತ್ತು ಇನ್ನೂ ವಾಟರ್ ಆ್ಯಕ್ಟಿವಿಟೀಸ್ ಇದೆ, ಪ್ಲಸ್ ಟ್ರೈನಿಂಗ್ ಕೂಡ ಇದೆ. ಸೊ ನಿನ್ನೆ ನಡೆದಂಥ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್, ನನ್ನ ಜೊತೆ ನಮ್ಮ ಟೀಮ್ ಇದ್ದಾರೆ, ಮುತ್ತು, ಶಿವು, ಬಸವರಾಜ್ ಸರ್ ಎಲ್ಲ ಇದ್ದಾರೆ, ಅವ್ರನ್ನ ಕೇಳೋಣ. ಸೊ ಮುತ್ತು, ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ? ಸೊ ನಿನ್ನೆಯಿಂದ ನೆಟ್ ಸರ್ಫ್ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ ಭಾಳ ಚೆನ್ನಾಗಿದೆ ಸರ್. ಯಾಕಂದರೆ ನಿನ್ನೆ ನೈಟಲ್ಲಿ ನಾವು ಬಂದು ಬೆಳಗ್ಗೆ ವಾಟರ್ ರಿವರ್ ಇದನ್ನೆಲ್ಲ ಮಾಡಿದ್ವಿ. ಸೊ ಅದಾದ ನಂತರ ಕ್ಯಾಂಪ್ ಫೈರ್ ಮಾಡಿದ್ವಿ. ಕ್ಯಾಂಪ್ ಫೈರ್ ಜೊತೆ ಒಂದು ಏನು ಮೀಟಿಂಗ್ ಅಂತಾರಲ್ಲ, ಮೀಟಿಂಗ್ ಕೂಡ ಚೆನ್ನಾಗಾಯಿತು. ಸೊ ಅಷ್ಟೇ ಅಲ್ಲದೆ ಈವನ್ ಇರುವಂಥ ಒಂದು ನೇಚರ್ ಆಗಲಿ, ಇಂಥ ನೇಚರ್ ನಮ್ಗೆ ಎಲ್ಲೂ ಸಿಕ್ಕಿರಲಿಲ್ಲ. ಸೊ ದಾಂಡೇಲಿ ನೇಚರ್ ಇಸ್ ಗುಡ್. ನೆಟ್ ಸರ್ಫ್ ಏನು ಒಂದು ನೆಟ್ ಸರ್ಫ್ ಟೀಮ್ ಇದೆಯಲ್ಲ, ಇವ್ರ ನೇಚರ್ ಕೂಡ ಭಾಳ ಚೆನ್ನಾಗಿದೆ ಅಂತ ಹೇಳಿ. ಓಕೆ. ಸೊ ಅದೇ ರೀತಿ ಶಿವ್ ಇದ್ದಾರೆ. ಶಿವ್, ನಿಮಗೆ ಈ ದಾಂಡೇಲಿ ಎಕ್ಸ್ಪೀರಿಯನ್ಸ್ ಹೆಂಗೆ ಅನಿಸ್ತು? ಸ್ಪೆಷಲಿ ನೀವು ದಾಂಡೇಲಿ ಏನು ರಿಮೆಂಬರ್ ಅನಿಸ್ತದೆ ನಿಮಗೆಲ್ಲ? ನಿನ್ನೆದ ರಾತ್ರಿ ಡ್ಯಾನ್ಸ್ ಇರ್ಬೋದು, DJ ಇರ್ಬೋದು, ಏನು ನಿಮ್ಗೆ ಏನು ಅನಿಸ್ತದೆ ಫೀಲ್? ಬೇಸಿಕಲಿ ಇಷ್ಟು ದಿವಸ ವರ್ಕ್ ಮಾಡಿ ಸ್ವಲ್ಪ ನಮಗೂ ಒಂದು ರೆಸ್ಟ್ ಬೇಕಾಗಿತ್ತು. ಎಸ್, ಇಲ್ಲೇನು ಗೊತ್ತಾಯ್ತು, ರಿಲ್ಯಾಕ್ಸೇಷನ್ ಒಂದು ಸಿಕ್ತು. ಮತ್ತೊಂದು ವರ್ಕ್ ಮಾಡಿ ಇಷ್ಟು ದಿವಸ ಮಾಡತ್ತಿದ್ವಿ. ವರ್ಕಿಂಗ್ ಜೊತೆ ಎಂಜಾಯ್ಮೆಂಟು ಪ್ಲಸ್ ಎಂಟರ್ಟೈನ್ಮೆಂಟ್ ಇದೆ ಅನ್ನೋದು ಒಂದು ಆ್ಯಕ್ಚುಲಿ ಪ್ಲಸ್ ಪಾಯಿಂಟ್ ನಮ್ಗೆ. ಗುಡ್. ಈಗ ವರ್ಕ್ ಮಾಡ್ತಾ ರಿಫ್ರೆಶ್ ಆಗುತ್ತೆ. ಮತ್ತೆ ಟೀಮ್ ಜೊತೆ ಬರೋದು ಇನ್ನೂ ಖುಷಿ ಸರ್. ಓಕೆ. ಮತ್ತು ನಿನ್ನೆದಂತರೂ ರಿವರ್ ರಾಫ್ಟಿಂಗ್ ಎಕ್ಸ್ಪೀರಿಯನ್ಸು ಸಖತ್ತಾಗಿತ್ತು, ಸೂಪರ್ ಇತ್ತು. ಗುಡ್. ನೆಕ್ಸ್ಟ್ ಸ್ವಿಮ್ಮಿಂಗ್ ಅಂತ ಇತ್ತು ಸರ್. ಅದಾದ್ಮೇಲೆ ಜಕೂಜಿ ಬಾತು ತುಂಬ ಚೆನ್ನಾಗಿದೆ ಸರ್. ಓಕೆ. ಇಷ್ಟೆಲ್ಲ ಯೂಶ್ವಲಿ ನಾವಾಗಿ ಓನಾಗಿ ಎಕ್ಸ್ಪೆನ್ಸ್ ಮಾಡ್ಕೊಂಡು ಬರ್ತೀವಿ ಸರ್, ಬರ್ಬೋದ್ರಿ. ಆದ್ರೆ ಟೀಮ್ ಜೊತೆ ಬರ್ತೀವಿ ಅಂದ್ರೆ ಈ ಸಿಗಂಗಿಲ್ಲ. ಫ್ರೆಂಡ್ಸ್ ನಮ್ಮ ಟೀಮ್ ಜೊತೆ ಬರ್ತೀವಿ, ಅದು ಸೂಪರ್ ಆಗಿ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಒಂದು. ಆಮೇಲೆ ಆಬ್ವಿಯಸ್ಲಿ ನಮ್ಮ ಜೊತೆ ಎಲ್ಲರೂ ಬಂದಿದ್ದಾರೆ. ಒಂದು ಅರ್ನಿಂಗ್ ಆಸ್ ವೆಲ್ ಆಸ್ ಎಂಟರ್ಟೈನ್ಮೆಂಟ್ ಒಂದೇ ಇದರ ಪ್ಯಾಕೇಜ್ ಅಲ್ಲಿ ಬರ್ತಾ ಇದಾರಲ್ಲ, ಇದೊಂದು ಬೆಸ್ಟ್ ಸರ್ ಅವಾಗ.
ಓಕೆ. ಸೂಪರ್ ಸೊ ಅದೇ ರೀತಿ ಶಿವ ಅವ್ರು ಹೇಳಿದ್ರು ರಿವರ್ ರಾಫ್ಟಿಂಗ್ ಇರ್ಬೋದು, DJ ಇರ್ಬೋದು. ಸೊ ನಮ್ಮ ಜೊತೆ ನಮ್ಮ ಫ್ರೆಂಡ್ ಆದಂಥ ಬಸವರಾಜ್ ಮಾಳಿ ಪಾಟ್ಲೆ ಇದ್ದಾರೆ, ಗುಲ್ಬರ್ಗದಿಂದ ಬಂದಿದ್ದಾರೆ. ಅವ್ರು ಏನು ಹೇಳ್ತಾರೆ ತಮ್ಮ ದಾಂಡೇಲಿ ಎಕ್ಸ್ಪೀರಿಯನ್ಸ್ ಪ್ಲಸ್ ಅವ್ರ ಟೀಮ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಬಸವರಾಜ್ ಸರ್? ಸೊ ಇಲ್ಲಿ ಹೇಳ್ಬೇಕಂದ್ರೆ ನಾವು ದಾಂಡೇಲಿಗೆ ಬರೋದೇ ಒಂದು ಅಪರೂಪ, ಅಂದರೆ ನಮಗೆ ದೂರ ಬಿಸಿಲು ನಾಡು ಅಂತೇಳಿ. ಈ ನಮ್ಮ ನೆಟ್ ಸರ್ಫ್ ಏನಂದರೆ ಒಂದು ತಂಪಾದ ನಾಡಿದೆ, ಅಂದರೆ ಇದೊಂಥರ ಹೊಸ ಅನುಭವ ಅನ್ನಿಸ್ತದೆ. ಯಾಕಂದ್ರೆ ಈ ಕಾಳಿ ನದಿಯಲ್ಲಿ ಬೋಟ್ ರಾಫ್ಟಿಂಗ್ ಇರ್ಬೋದು, ಮತ್ತು ಅನೇಕ ರೀತಿ ಎಲ್ಲ ನೆಟ್ ಸರ್ಫ್ ಒಂದು ಕುಟುಂಬವನ್ನು ನಮಗೆ ಕೂಡಿಸಿ ಒಂದು ಟ್ರೈನಿಂಗ್ ಮಧ್ಯದಲ್ಲಿ, ಮತ್ತು ರಾತ್ರಿ ಫೈರ್ ಕ್ಯಾಂಪ್, DJ ಅನೇಕ ರೀತಿಯ ಹಲವಾರು ಒಳ್ಳೆ ಆ್ಯಕ್ಟಿವಿಟೀಸನ್ನು ಕೊಡ್ತಾ ನಮ್ಮ ಎಲ್ಲ ಹೊಸ ಬಿಗ್ನರ್ಗಳಿಗೆ ಒಂದು ಹೊಸದು ಸ್ಪಿರಿಟನ್ನು ಕೊಟ್ಟಾರಂತೇಳಿ ಹೇಳ್ಬೋದು. ಓಕೆ, ದಾಂಡೇಲಿ ಟ್ರಿಪ್. ಅದೇ ರೀತಿ ಬಸವರಾಜ್ ಸರ್, ಇಲ್ಲೆಲ್ಲ ಫುಡ್ ಬ್ರೇಕ್ಫಾಸ್ಟ್ ಎಲ್ಲ ಹೆಂಗಿತ್ರಿ? ಊಟ ನಾಷ್ಟದೆಲ್ಲ ಹೆಂಗಿತ್ತು ನಿಮಗೆ? ಭಾಳ ಉತ್ತಮವಾಗಿತ್ತು ನಮಗೆ ಅನಿಸಿದ ಮಟ್ಟಿಗೆ. ಓಕೆ, ಗುಡ್. ಸೊ ಇದು ನಮ್ಮ ಟೀಮ್ ಲೀಡರ್ಸ್ ಇರ್ಬೋದು, ಅಥವಾ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಇರ್ಬೋದು, ಅಥವಾ ಇಲ್ಲಿ ಎಂಜಾಯ್ ಮಾಡಿದ ಪ್ಲೇಸ್. ಸೊ ಇದೇ ರೀತಿ ನಮ್ಮ ಟೀಮಲ್ಲಿ ಇರ್ಬೋದು ಅಥವಾ ನಮ್ಮ ನೆಟ್ಸರ್ ಫ್ಯಾಮಿಲಿ. ಸೊ ನೀವು ಕೂಡ ನೆಕ್ಸ್ಟ್ ನಾವು ಬರುವಂಥ ಇನ್ನೂ ಅನೇಕ ಟ್ರೈನಿಂಗ್ಸ್ ಇದೆ. ಮುಂದಿನ ನಡೆಯುವಂಥ ಒಂದು ಗೋವಾ ಟ್ರೈನಿಂಗ್ಸ್ ಇದೆ, ದಾಂಡೇಲಿ ಟ್ರೈನಿಂಗ್ ಜೊತೆ ಇನ್ನೂ ಬೇರೆ ನಾವು ಏನಂತಾರಲ್ಲ ಡೆಸ್ಟಿನೇಷನ್ಗೆ ಹೋಗೋರಿದ್ದೀವಿ. ಸೊ ಅದೇ ರೀತಿ ನಮ್ಮ ಇನ್ನೊಬ್ಬರು ಫ್ರೆಂಡ್ ಆದಂಥ ಬೈಲೊಂಗಲಿಂದ ಬಂದಂತಾರೆ ಮಂಜುನಾಥ್ ಅಂತ ಹೇಳಿ, ಕಳ್ಳಿ ಅವ್ರು ಅಂತೇಳಿ. ಸೊ ಅವ್ರು ಈ ದಾಂಡೇಲಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸರ್ ನಿಮ್ಗೆ? ನೀವು ಎರಡು ಸಲ ಬಂದಿರಿ ದಾಂಡೇಲಿಗೆ, ಬಟ್ ಈ ನೆಟ್ಸರ್ ಫ್ಯಾಮಿಲಿ ಜೊತೆ ಹೊಸ ಅನುಭವ ನಿಮ್ಗೆ ಇವ್ರು ಬಿಗಿನರ್ ಇದ್ದಾರೆ, ಇವ್ರದ್ದು ಕೇಳೋಣ ಹೆಂಗಿದೆ ಅಂತ. ಸರ್ ನಾವು ಮೊದಲ ಕೂಡ ನಾವು ಟೂರ್ ಮಾಡಿದ್ದು ರೀ. ಆ ಥರ ಈ ಥರ ಎಂಜಾಯ್ಮೆಂಟ್ ಆಗಿರ್ಬೋದು, ಅಥವಾ ಈ ನಮ್ಮ ಬೋಟ್ ರೈಡಿಂಗ್ ಆಗಿರ್ಬೋದು, ಇವೆಲ್ಲ ಭಾಳ ಅಮೇಜಿಂಗ್ ಆಗಿತ್ತು ಮತ್ತು ಒಳ್ಳೆ ಹೊಸ ಎಕ್ಸ್ಪೀರಿಯನ್ಸ್ ಆಯ್ತು ನಮಗೆ. ಓಕೆ. ಆಮೇಲೆ ಈ ಥರ ನಾವು ಯಾವಾಗಲೂ ಹಿಂಗೆ ಸುತ್ತಾಡಿದಾಗಲಿ ಫ್ರೆಂಡ್ ಸರ್ಕಲ್ ಆಗಲಿ ಮಿಂಗಲ್ ಆಗಿರ್ಬೋದು, ಹಿಂಗೆ ಯಾವಾಗ ಮಾಡಿರ್ಕಿಲ್ಲ ಸರ್. ಮೀಟಿಂಗ್ ಅಂದ್ಕೊಳ್ಳಿ ಬರೀ ಟ್ರೈನಿಂಗ್ ಈ ಥರ ಎಂಜಾಯ್ಮೆಂಟ್ ನಾವು ನೋಡಿರ್ಕಿಲ್ಲ. ಈ ಥರ ಎಂಜಾಯ್ಮೆಂಟ್ ಮಾಡ್ಬೇಕಾದ್ರೆ ಓಕೆ, ಈ ಥರ ಎಂಜಾಯ್ಮೆಂಟ್ ಆಗೋದ್ರಿಂದ ನಾವು ಮಾಡೋದ್ರಿಂದ ಸಿಗೋದ್ರಿಂದ ಇನ್ನೂ ಹೆಚ್ಚು ನಾವು ಲೀಡರ್ಸ್ಕೊಂಡು ಇಲ್ಲಿ ತೊಗೊಂಡ್ಬರ್ಬೋದು. ವೆರಿ ಗುಡ್. ಎಸ್ ಸರ್, ಎಸ್. ಮತ್ತು ಫುಡ್ ಆಗಿರ್ಬೋದು, ಇಲ್ಲಿ ಅಕಾಮಿಡೇಷನ್ ಆಗಿರ್ಬೋದು, ಭಾಳ ಎಕ್ಸಲೆಂಟ್ ಆಗಿತ್ತು. ಓಕೆ. ಸೊ ಮಂಜು ಅವ್ರು ಹೇಳೋದೇನಪ್ಪ ಅಂದರೆ, ಸಾಕಷ್ಟು ಸರಿ ಅವ್ರ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಬಂದರೆ, ಬಟ್ ಈ ಥರ ಅಂತ ಎಕ್ಸ್ಪೀರಿಯನ್ಸ್ ಅಂದರೆ ಎಲ್ಲಿ ಹೋದ್ರೂ ಬರೀ ಟ್ರೈನಿಂಗ್ ಅಂತ ಇರ್ತದೆ. ಇಲ್ಲಿ ನಮ್ಮದು ಕಾನ್ಸೆಪ್ಟ್ ಇದೆ 80% ಎಂಜಾಯ್ಮೆಂಟ್, 20% ಮಾತ್ರ ಲರ್ನಿಂಗ್. ಯಾಕೆ ಲರ್ನಿಂಗ್ ಎಲ್ಲಿ ಬೇಕಾದ್ರೆ ಮಾಡೋದು, ಬಟ್ ಇಂಥ ನೇಚರ್ ಪ್ಲೇಸಲ್ಲಿ ಬಂದಾಗ ಇನ್ನೂ ಹೆಚ್ಚು ಮಾಡ್ಬೋದು. ಸೊ ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ನೆಟ್ ಸರ್ಫ್. ಸೊ ನಮ್ಮೆಲ್ಲ ಟೀಮ್ ಇನ್ನೂ ಇದೇ ರೀತಿ ಬೆಳೀಲಿ. ಸೊ ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಾನು ನಂಬರ್ ಕೊಡ್ತೀನಿ, ಅದು ಕೂಡ ನೀವು ಕಾಲ್ ಮಾಡಿ. ನಮ್ಮ ಟೀಮ್ ಎಲ್ಲರಿಗೂ ನೀವು ನಂಬರ್ಸು ಕೊಡ್ತೀನಿ, ಡಿಸ್ಪ್ಲೇ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್.